ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಮ್ಮಲ್ಲಿ ದೊರೆಯುವಂಥ ಫ್ರೀ ಆನ್ಲೈನ್ ಕ್ಲಾಸಸ್ ಫಾರ್ ಕಾಮರ್ಸ್, UGC ನೆಟ್, KCET ಮತ್ತು ಟೆಟ್, PUC ಸಬ್ಜೆಕ್ಟ್ ಆಗಿರುವಂಥ ಕಾಮರ್ಸು ಮತ್ತು BCom, MCom ಮತ್ತು MBA ಮತ್ತು ಆಲ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂಥ ಒಂದು ಎಕ್ಸಾಮಿನೇಷನ್ಗೆ ನಿಮಗೆ ಬೇಕಾಗಿರುವಂಥ ಕರೆಂಟ್ ಅಫೇರ್ಸ್ಗಳ ಪ್ಲೇಲಿಸ್ಟು ನಮ್ಮಲ್ಲಿದೆ. ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗಳ ಪ್ಲೇಲಿಸ್ಟ್ ಇದೆ ಮತ್ತು ಸೋಷಲ್ ಸಬ್ಜೆಕ್ಟ್ಗಳಾಗಿರುವಂಥ ಅನೇಕ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳುವಂಥ ಹಿಸ್ಟ್ರಿ ಬೇಸ್ಡ್ ಕ್ವಶನ್ಸ್ಗಳ ಆ ಒಂದು ಸವಿಸ್ತಾರವಾಗಿ ನಾವು ಅವುಗಳನ್ನು ಪ್ಲೇಲಿಸ್ಟನ್ನು ಮಾಡಿದ್ದೀವಿ. ಆ ವಿಡಿಯೋಗಳನ್ನು ಕೂಡ ನೀವು ಯುಟಿಲೈಸನ್ನು ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ಮತ್ತು ಗೌರ್ಮೆಂಟ್ ಓಡಿಸುವಂಥ ಪ್ರತಿಯೊಂದು ನೋಟಿಫಿಕೇಷನ್ನು ನಿಮಗೆ ಬಂದು ತಲುಪಬೇಕಂತ ಹೇಳಿದರೆ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನೇರವಾಗಿ ನಾವು ಇವತ್ತಿನ ವಿಷಯಕ್ಕೆ ಮೂವ್ ಆನ್ ಆಗೋಣ ಸ್ನೇಹಿತರೆ. ಅದೇನು ಅಂತ ಹೇಳಿದರೆ, ಇತ್ತೀಚೆಗೆ KCET 2023 ಏನು ಒಂದು KCET ಎಕ್ಸಾಮಿನೇಷನ್ ನಡೆಸಿತ್ತಲ್ವ ಮತ್ತು ಮೂಲ ದಾಖಲಾತಿಗಳು ಕೂಡ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಯಾವಾಗ ಅಂತ ಹೇಳಿದರೆ ದಿನಾಂಕ 11/7/2024ರಿಂದ ಹಿಡ್ಕೊಂಡು 22/7/2024ವರೆಗೂ ಕೂಡ ಒಂದು ಅವಕಾಶ ಕೊಟ್ಟಿತ್ತು. ತದನಂತರ 31/7/2024ರಂದು ಕೂಡ ಹಾಜರಾಗಿ ಹಲವು ಕಾರಣಗಳಿಂದ ದಾಖಲೆ ಪರಿಶೀಲನೆಗೆ ಒಳಪಡದ ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಪೂರ್ವ ದಾಖಲಾತಿಗಳೊಂದಿಗೆ ಮನವಿಯನ್ನು ಸಲ್ಲಿಸುತ್ತಾರೆ. ಸೊ ಈ ಕುರಿತು ಪರಿಶೀಲಿಸಲು ಸಮಿತಿಯನ್ನು ರಚಿಸಿರ್ತಾರೆ. ಮತ್ತು ಸಮಿತಿಯು ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಪರಿಗಣನೆಗೆ ಅನುಮತಿಸಿದವರ ಹೆಸರುಗಳನ್ನು ಈ ಮೂಲಕ ಪ್ರಕಟಿಸಲಾಗಿದೆ. ಅಂದರೆ ಕೆಲವೊಂದು ಲಿಸ್ಟನ್ನು ಅವರು ಬಿಟ್ಟಿದ್ದಾರೆ, ಓಕೆನಾ. ಸೊ ಅವರು ಯಾವಾಗ ಈ ಒಂದು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅವರು ಅಟೆಂಡ್ ಆಗಬೇಕು ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸದರಿ ಅಭ್ಯರ್ಥಿಗಳಿಗೆ ದಿನಾಂಕ 17 ಆಗಸ್ಟ್ 17ರಂದು ಏನು ಮಾಡಬೇಕು ಅಂದರೆ ಬೆಳಗ್ಗೆ 10 ಗಂಟೆಗೆ ದಾಖಲಾತಿ ಪರಿಶೀಲನೆಗೆ ಎಲ್ಲ ದಾಖಲಾತಿಗಳೊಂದಿಗೆ ಹಾಜರಾಗುವಂತೆ ತಿಳಿಸಲಾಗಿದೆ. ಇದೊಂದು ನೋಡಿ ಸ್ನೇಹಿತರೆ. ಇದಲ್ಲದೆ ಸರ್ ನಮ್ಮಲ್ಲಿ ಈಗ ಬಿಟ್ಟಿರುವಂಥ ಲಿಸ್ಟಲ್ಲಿ ನಮ್ಮ ಹೆಸರಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ಯಾಕಂತ ಹೇಳಿದರೆ, ಹಾಗೂ ಈ ಹಿಂದೆ ಕಾರಣಾಂತರದಿಂದ ದಾಖಲೆ ಪರಿಶೀಲನೆಗೆ ಹಾಜರಾಗದವರೂ ಸಹ ದಾಖಲೆ ಪರಿಶೀಲನೆಗೆ ಹಾಜರಾಗುವಂತೆ ಕೂಡ ಇಲ್ಲಿ ತಿಳಿಸಿದೆ ಸ್ನೇಹಿತರೆ. ಮತ್ತು ಈ ಒಂದು ನೋಟಿಫಿಕೇಶನ್ ಅಲ್ಲಿ, ಈ ಒಂದು ಪ್ರಕಟಣೆಯಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ದಾಖಲಾತಿ ಪರಿಶೀಲನೆಗೆ ಪೂರ್ಣಗೊಂಡು KCET ಪ್ರಮಾಣ ಪತ್ರವನ್ನು ಪಡೆದೇ ಇರುವಂಥವರು ಅಂತಂದ್ರೆ ನೋಡಿ ಸ್ನೇಹಿತರೆ, ಸರ್ ನಮ್ದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ, ಎಲ್ಲನೂ ಮುಗಿದಿದೆ ಪ್ರೊಸೆಸ್ಸು, ಬಟ್ ಇನ್ನೂ ನಮ್ಗೆ ಏನಾಗಿದೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ನೋಡಿ, ಸ್ನಾತಕೋತ್ತರ ಪದವಿ ಪೂರ್ಣಗೊಂಡಿರೋರು ಅಭ್ಯರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಮೇಲ್ಕಂಡ ದಿನಾಂಕದಂದು ಖುದ್ದು ಹಾಜರಾಗಿ ಪಡೆಯಬಹುದಾಗಿದೆ. ಏನನ್ನ ಪಡೆಯಬಹುದು? KCET ಪ್ರಮಾಣ ಪತ್ರವನ್ನು ನೀವು ಪಡೆಯಬಹುದು ನೋಡಿ ಸ್ನೇಹಿತರೆ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಈ ಒಂದು ನೋಟಿಫಿಕೇಶನ್ ಇಂದ ನಮಗೆ ಗೊತ್ತಾಯಿತು ಸ್ನೇಹಿತರೆ. ಇಂಥ ಅನೇಕ ಒಂದು ನೋಟಿಫಿಕೇಶನ್ಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಅಂತೇಳಿ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು.